ಹಾಯ್ ಫ್ರೆಂಡ್ಸ್, ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ಗೆ ಸ್ವಾಗತ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ಭಾರತದ ಹೆಮ್ಮೆಯ ಪ್ರತೀಕವಾದಂಥ ಸ್ಮಾರಕ ತಾಜ್ ಮಹಲ್, ಅದನ್ನು ನಿಮ್ಮ ಮುಂದೆ ತೆರೆದಿಡೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶೋ ಮಾಡೋಣ. ಇದು ತಾಜ್ ಮಹಲ್ನ ವೆಸ್ಟ್ ಎಂಟ್ರೆನ್ಸ್ ಗೇಟ್. ಇದೇ ಗೇಟ್ ಮೂಲಕ ನಾವು ಒಳಗಡೆ ಬರಬೇಕು ಮತ್ತು ಹೊರಗಡೆ ಹೋಗೋದು ಇದೇ ಗೇಟ್ ಮೂಲಕ ಹೋಗಬೇಕು. ಇಲ್ಲೇ ಮುಂದ್ಗಡೆ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಇಶ್ಯೂ ಮಾಡೋ ಕೌಂಟ್ರ್ ಇರುತ್ತೆ. ಫಾರಿನರ್ಸ್ಗೆ ಒಂದು ರೇಟ್ ಇರುತ್ತೆ, ಇಂಡಿಯನ್ಸ್ಗೆ ಒಂದು ರೇಟ್ ಇರುತ್ತೆ. ತಾಜ್ ಮಹಲ್ನ ನಾವು ದೂರದಿಂದ ನೋಡ್ತೀವಿ ಅಂತ ಅಂದರೆ ಓನ್ಲಿ 50 ರುಪೀಸ್. ತಾಜ್ ಮಹಲ್ ಒಳಗಡೆ ಹೋಗಬೇಕು ಅಂತ ಅಂದರೆ 250 ರುಪೀಸ್. ಈ ಸೆಕ್ಯೂರಿಟಿ ಚೆಕ್ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಇದೇ ಮೈನ್ ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದ ನಾವು ಒಳಗಡೆ ಹೋಗ್ತೀವಿ. ಇದೇ ತಾಜ್ ಮಹಲ್ನ ಮುಖ್ಯ ದ್ವಾರ, ಎಂಟ್ರೆನ್ಸ್ ದರ್ವಾಜ. 2 ಕೆಂಪು ದ್ವಾರಗಳ ನಡುವೆ ಒಂದು ಶ್ವೇತವರ್ಣದ ದ್ವಾರ ನಿಮಗೆ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ತಾಜ್ ಮಹಲ್. ಕ್ಯಾಮ್ರಾದ ಈ ಕೈಚಳಕ ಹೇಗಿದೆ ನೋಡಿ. ಇದು ಎಂಟ್ರೆನ್ಸ್ ದರ್ವಾಜದ ಒಳನೋಟ. ಇಲ್ಲಿ ಇನ್ನೊಂದು ಅದ್ಭುತ ನಿಮಗೆ ಕಾಣಸಿಗುತ್ತೆ ನೋಡಿ. ಅಲ್ಲಿ ಮುಂದೆ ದ್ವಾರದ ಮಧ್ಯೆ ಒಂದು ಮಂಚಿನ ಆಕೃತಿ ಅಥವಾ ಬೆಳಕಿನ ಪ್ರತಿಫಲನ ಕಾಣ್ತಾ ಇರೋ ರೀತಿಲಿ ಕಾಣಿಸ್ತಾ ಇದೆಯಲ್ಲ, ಅದರ ವೈಶಿಷ್ಟ್ಯ ಏನು ಅಂತ ನಿಮಗೆ ಈಗ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಇದ್ದಕ್ಕಿದ್ದಂಗೆ ತಾಜ್ ಮಹಲ್ ಪ್ರತ್ಯಕ್ಷ ಆಗ್ತಾ ಇದೆಯೇನೋ ಅನ್ನೋವಂಥ ಅದ್ಭುತ ಅಲ್ವಾ? ನೋಡಿದ್ರ? ಈ ತಾಜ್ ಮಹಲ್ನ ಶಹಜಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಳ ನೆನಪಿಗಾಗಿ 1632ನೇ ಇಸ್ವಿಯಲ್ಲಿ ಶುರು ಮಾಡಿ 1653ನೇ ಇಸ್ವಿಯಲ್ಲಿ ಪೂರ್ಣಗೊಳಿಸಿದಂಥ ಇತಿಹಾಸ. ಸಂಪೂರ್ಣವಾಗಿ ಈ ತಾಜ್ ಮಹಲ್ನ ಬಿಳಿ ಅಮೃತ ಶಿಲೆಯನ್ನು ಬಳಸಿನೇ ಕಟ್ಟಿದ್ದಾರೆ. ಅದರಲ್ಲಿ ಮಾಡಿರುವಂಥ ಕೆಲಸ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಪರ್ಷಿಯನ್, ಮುಸ್ಲಿಂ ಹಾಗೂ ಹಿಂದೂ ವಾಸ್ತುಶೈಲಿಯನ್ನು ಬಳಸಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ತಾಜ್ ಮಹಲ್ನ 2 ದೃಷ್ಟಿಕೋನದಲ್ಲಿ ನೋಡ್ಬೋದು. ಒಂದು ವೇದಾಂತಿ ದೃಷ್ಟಿಕೋನ, ಹಾಗೆ ಇನ್ನೊಂದು ಒಬ್ಬ ಕವಿ ಹೃದಯದ ಪ್ರೇಮಿಯ ದೃಷ್ಟಿಕೋನ. ವೇದಾಂತಿ ದೃಷ್ಟಿಯಲ್ಲಿ ಸತ್ತಿರೋರ ಮೇಲೆ ಬದುಕಿರೋನು ಕಟ್ಟಿದ್ದ ಸಮಾಧಿ ಈ ತಾಜ್ ಮಹಲ್. ಅದೇ ಒಬ್ಬ ಕವಿ ಹೃದಯದ ಮನಸ್ಸಿನ ಪ್ರೇಮಿಯ ದೃಷ್ಟಿಕೋನದಲ್ಲಾದರೆ, ಸತ್ತ ಮೇಲೂ ಸತ್ತವರ ಮೇಲಿಟ್ಟಿದ್ದ ಪ್ರೀತಿಗಾಗಿ ಬದುಕಿರೋನು ಕಟ್ಟಿಕೊಂಡಿದ್ದ ನೆನಪಿನ ಸೌಧ ಈ ತಾಜಾ ಮಹಲ್. ಆ ದೂರದಲ್ಲಿ ಕಾಣ್ತಾ ಇರೋದೇ ಪಶ್ಚಿಮ ದ್ವಾರ. ಈ ದ್ವಾರದ ಒಳಗಡೆನೆ ನಾವು ಒಳಗಡೆ ಪ್ರವೇಶ ಮಾಡೋದು. ಈಗ ನಾವಿಲ್ಲಿ ಹತ್ತಿ ನಿಂತಿದ್ದೀವಲ್ಲ, ಇಲ್ಲಿಗೆ ಬರಬೇಕು ಅಂತ ಅಂದರೆ 200 ರುಪೀಸ್ ಎಕ್ಸ್ಟ್ರಾ ಚಾರ್ಜ್. ಇದು ಆ ಕಟ್ಟಡ ಕಾಣ್ತಾ ಇದೆಯಲ್ಲ, ಅದೇ ಕಟ್ಟಡ ತಾಜ್ ಮಹಲ್ನ ಅಕ್ಕಪಕ್ಕದಲ್ಲೂ 2 ಕಡೆಯೂ ನಿರ್ಮಾಣ ಮಾಡಿದ್ದಾರೆ, ಉತ್ತರ ಮತ್ತು ದಕ್ಷಿಣ, ನಾರ್ತ್ ಮತ್ತು ಸೌತಲ್ಲಿ. ಈ ಕಟ್ಟಡದ ಮೇಲೆ ಮಾಡಿರುವಂಥ ಸಂಪೂರ್ಣ ಕೆತ್ತನೆ ಎಷ್ಟು ಕುಶಲತೆಯಿಂದ ಮಾಡಿದ್ದಾರೆ ಅಂದರೆ, ಅದನ್ನು ಆ ಗಾಡಿ ಮಾಡಿ ಆ ಹೂವು ಮತ್ತು ಆ ಬಳ್ಳಿಯೆಲ್ಲ ಅದರಲ್ಲಿ ಕೂರಿಸಿದ್ದಾರೆ. ಆ ಹಿಂಭಾಗದಲ್ಲಿ ಕಾಣ್ತಾ ಇರೋದು ಯಮುನಾ ನದಿ. ಆ ಯಮುನಾ ನದಿಯ ದಡದಲ್ಲಿ ನಿರ್ಮಾಣ ಮಾಡಿರುವಂಥ ಕಟ್ಟಡ ಇದು. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ, ಇದೇನೆ. ಇದೆಲ್ಲ ಸಣ್ಣ ಸಣ್ಣ ಆಕೃತಿಗಳನ್ನು ಕಟ್ ಮಾಡಿ ಆ ಗ್ರಾನೈಟ್ ಒಳಗಡೆ ಗಾಡಿಯ ರೂಪದಲ್ಲಿ ಮಾಡಿ ಅಲ್ಲಿ ಕೂರಿಸಿರೋವಂಥ ಕೆಲಸ ಇದು. ಇದೆಲ್ಲ ಹಾಗೆ ನಿರ್ಮಾಣ ಮಾಡಿರೋದು. ಈ ಹೂವುಗಳು ಕಾಣ್ತಾ ಇದೆಯಲ್ಲ, ಇದೆಲ್ಲ ಉಬ್ಬು ಶಿಲ್ಪ. ಅಂದರೆ ಗ್ರಾನೈಟ್ ಮೇಲ್ಗಡೆ ಈ ಶಿಲ್ಪಕಲೆಯನ್ನು ಕೆತ್ತನೆ ಮಾಡಿದ್ದಾರೆ.
ನೋಡಿ, ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೆಲ್ಲ ಯಾವುದು ಪೇಂಟ್ ಅಲ್ಲ, ಅದನ್ನು ಆಯಾ ಆಕೃತಿಯಲ್ಲಿ ಗಾಡಿ ಮಾಡಿ ಅದರೊಳಗಡೆ ಕೂರಿಸಿರೋದು. ಇಲ್ಲಿ ಒಂದು ಸಣ್ಣ ನೀರಿನ ಕೊಳದ ಥರ ಮಾಡಿದ್ದಾರೆ. ತಾಜ್ ಮಹಲ್ ಎದುರು ಉದ್ದಕ್ಕೂ ಫೌಂಟೈನ್ಸ್ನ ನಿರ್ಮಾಣ ಮಾಡಿದ್ದಾರೆ. ಈ ಆವರಣದ ಒಳಗಡೆ ತಾಜ್ ಮಹಲ್ನ ನಿರ್ಮಾಣ ಮತ್ತು ಅದರ ಕೆಲಸಗಳು, ಅದರ ಬ್ಲೂ ಪ್ರಿಂಟ್ಸು ಇವನ್ನೆಲ್ಲ ವಿವರಿಸುವಂಥ ಒಂದು ಸಣ್ಣ ಮ್ಯೂಸಿಯಂ ಇದೆ. ಅದನ್ನು ನೋಡಿಕೊಂಡು ಹೊರಗಡೆ ಬರ್ಬೋದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ.